ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. 17ರಂದು ಕೇಶವಿನ್ಯಾಸ ತರಬೇತಿ ಕಾರ್ಯಾಗಾರ. ಮಹೇಶ್ ಪಾಣಿಗಾವ್. ಜೇವರ್ಗಿ ಜೆಡಿಎಸ್ ನಾಯಕರು ಮೈತ್ರಿ ಧರ್ಮ ಪಾಲನೆ ಮಾಡುತ್ತಿಲ್ಲ. ದೇವೇಂದ್ರ ಮುತ್ಕೋಡ್. ನವೆಂಬರ್ 18ರಂದು ಕಲಬುರಗಿಯಲ್ಲಿ ಪ್ರತಿಭಟನೆ. ಮಹೇಶ್ ಕುಮಾರ್ ರಾಠೋಡ್. ಈಗ ವಾರ್ತೆಗಳ ವಿವರ. ಜಿಲ್ಲಾ ಸವಿತಾ ಸಮಾಜದ ವತಿಯಿಂದ ಸವಿತಾ ಸಮಾಜದ ಯುವಕರಿಗಾಗಿ 1 ದಿನದ ಕೇಶವಿನ್ಯಾಸ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದ್ದು, ಮುಂಚಿತವಾಗಿಯೇ ಹೆಸರು ನೋಂದಾಯಿಸಿಕೊಳ್ಳುವಂತೆ ಜಿಲ್ಲಾ ಸವಿತಾ ಸಮಾಜದ ಅಧ್ಯಕ್ಷ ಮಹೇಶ್ ಪಾಣಿಗಾವ್ ತಿಳಿಸಿದರು. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹೇರ್ ಕಟ್ಗೆ ಸಂಬಂಧಿಸಿದ ವಿವಿಧ ಬಗೆಯ ತರಬೇತಿ ನೀಡಲಾಗುತ್ತದೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಿಗೆ ಸರ್ಕಾರದ ವತಿಯಿಂದ ವೃತ್ತಿ ಕೌಶಲ್ಯ ತರಬೇತಿ ಹಮ್ಮಿಕೊಳ್ಳಲು ಮನವಿ ಮಾಡಿದರು. ಸ್ಪಂದಿಸಿದವರು, ಕಾರಣದಿಂದ 4 ವರ್ಷಗಳ ಹಿಂದೆ ಕಮಲಾಪುರ ಪಟ್ಟಣದಲ್ಲಿ ಆಯೋಜಿಸಿದ್ದು, ನಂತರ ಕಲಬುರಗಿ ಮಹಾನಗರದಲ್ಲಿ ಆಯೋಜಿಸಲಾಗಿದೆ. ಇತ್ತೀಚೆಗೆ ಕಲಬುರಗಿ ಜಿಲ್ಲಾ ಸವಿತಾ ಸಮಾಜದ ನೂತನ ಸದಸ್ಯತ್ವ ನೋಂದಣಿಯಾದವರಿಗೆ ಮಾತ್ರ ಉಚಿತ ಪ್ರವೇಶವಿದೆ. ತರಬೇತಿಯಲ್ಲಿ ಮಧ್ಯಾಹ್ನದ ಊಟ ವ್ಯವಸ್ಥೆ ಕಲ್ಪಿಸಲಾಗಿದೆ. ತರಬೇತಿ ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳುವವರು ಮುಂಚಿತವಾಗಿ ಹೆಸರು ನೋಂದಾಯಿಸಬೇಕು. ತರಬೇತಿಗೆ ಬರುವವರು ಒಂದು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ತರಬೇಕು. ತರಬೇತಿಯ ನಂತರ ತರಬೇತಿ ಪಡೆದ ಶಿಬಿರಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಿಸಲಾಗುವುದು ಎಂದು ವಿವರಿಸಿದರು. ಒಂದು ಆಧುನಿಕ ಸ್ಪರ್ಶ ಕಲ್ಪಿಸಲು ಅವರಿಗೆ ಹೊಸ ಹೊಸ ಬಗೆಯ ನೂತನ ಬಗೆಯ ಒಂದು ಕೇಶ ವಿನ್ಯಾಸ ಅಂದರೆ ವೃತ್ತಿಯ ಕೌಶಲ್ಯ ಇದು ಮಾಡಲು ನಾವು ಕಲಿಸಲು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂಥ ನಮ್ಮ ಸಮುದಾಯದವರೇ ಆದಂಥ ಮಂಜುನಾಥ್ ಬಾಣಸ್ವಾಡಿ, ಭರತ್, ನಿಹಾರ್, ಮಂಜುನಾಥ್, ಗಗನ್ ಮಂಜುನಾಥ್ ಇವರುಗಳಿಂದ ಇದೇ ಸೋಮವಾರ ದಿವಸ ನಮ್ಮ ಕನ್ನಡ ಭವನದಲ್ಲಿ 1 ದಿನದ ಕೇಶ ವಿನ್ಯಾಸ ತರಬೇತಿ ಕಾರ್ಯಾಗಾರ ಹಮ್ಮಿಕೊಂಡಿದ್ದೀವಿ. ಈ ಒಂದು ತರಬೇತಿಯಲ್ಲಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಈ ಒಂದು ತರಬೇತಿ ಕಾರ್ಯಾಗಾರದಲ್ಲಿ ಏನಂದರೆ ಹೇರ್ ಸ್ಟ್ರೇಟನಿಂಗ್, ಬಿಸ್ನೆಸ್ ಡೆವಲಪ್ಮೆಂಟ್, ಡ್ಯಾಂಡ್ರಫ್ ಟ್ರೀಟ್ಮೆಂಟ್, ಹೇರ್ ಸ್ಪಾ, ಹೇರ್ ಕರ್ಲಿಂಗ್, ಹೈಡ್ರಾ ಫೇಶಿಯಲ್, ಹೇರ್ ಪ್ಯಾಚ್, ಹೇರ್ ವಿಗ್ ಇದು ಮಾಡೋದು, ಈ ಥರ ಒಂದು ಹೊಸ ಬಗೆಯ ನೂತನ ಬಗೆಯ ಒಂದು ವಿವಿಧ ಒಂದು ಕೇಶ ವಿನ್ಯಾಸವನ್ನು ನಮ್ಮವ್ರು ಕಲಿಬೇಕು. ಯಾಕಂದರೆ ಈಗೆಲ್ಲ ಏನಾಗಿದೆ, ಆಧುನಿಕ ನಮ್ಮ ಒಂದು ವೃತ್ತಿ ಒಬ್ಬರೇ ಮಾಡ್ತಾ ಇಲ್ಲ, ಇದೊಂದು ಬಿಸ್ನೆಸ್ ಅಂತ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಜಾತಿಯವ್ರು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಭಾಗಗಳಿಂದನೂ ಕೂಡ ಬಂದು ಏನದ ಇದೊಂದು ಕ್ಷೌರಿಕ ವೃತ್ತಿ ಅನ್ನೋದ ಅದಕ್ಕೆ ಒಂದು ಬಿಸ್ನೆಸ್ ಅಂತ ಮಾಡಿ ಒಂದು ಇದು ಮಾಡ್ತಾ ಇದ್ದಾರೆ, ಉದ್ಯೋಗ ಮಾಡ್ಕೊಂಡಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ನಮ್ಮ ಗ್ರಾಮೀಣ ಪ್ರದೇಶಗಳಿಂದ ಹಿಡಿದು ಎಲ್ಲ ಸಿಟಿಯವರು ಕೂಡ ಒಂದು ಅಪ್ಡೇಟ್ ಆಗಬೇಕು ಅನ್ನೋ ಕಾರಣದಿಂದ ಇವತ್ತು ಸೋಮವಾರ ದಿವಸ ನಾವು ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲದವರೆಗೂ ನಾವು ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ಶಿಬಿರ ನಮ್ಮ ಜನಗಳಿಗೆ ಒಂದು ಅಪ್ಡೇಟ್ ಆಗ್ತಾರೆ, ನೂತನ ಬಗೆಯ ಒಂದು ಕೇಶ ವಿನ್ಯಾಸವನ್ನು ಕಲಿತಾರೆ. ಬೇರೆ ಬೇರೆಯಿಂದ ಇವತ್ತಿನ ದಿವಸ ಯುನಿಸೆಕ್ಸ್ ಸಲೂನ್ಗಳು ಬರ್ತಾ ಇದ್ದಾವೆ, ಬೇರೆ ಬೇರೆ ದೊಡ್ಡ ದೊಡ್ಡ ಸಲೂನ್ಗಳು ಬರ್ತಾ ಇದ್ದಾವೆ, ಬೇರೆ ಬೇರೆ ಒಂದು ಫ್ರಾಂಚೈಸಿಗಳು ಬರ್ತಾ ಇದ್ದಾವೆ. ಅವರಿಗೆ ನಾವು ಕಾಂಪಿಟೇಷನ್ ಆಗಬೇಕಾದ್ರೆ ಈ ಒಂದು ವೃತ್ತಿ ಕೌಶಲ್ಯ ಇಂಪಾರ್ಟೆಂಟ್ ಅದ. ಅದಕ್ಕೋಸ್ಕರ ಒಂದು ವೃತ್ತಿ ಒಂದು ಕೌಶಲ್ಯದಲ್ಲಿ ತರಬೇತಿ ಕೊಡ್ತಾ ಇರೋದು.
ಈ ಒಂದು ನಮ್ಮ ಸಮಾಜದಿಂದ ಯಾಕೆ ಮಾಡ್ತಾ ಇದ್ದೀವಪ್ಪ ಅಂದರೆ ಸರ್ಕಾರಕ್ಕೆ ಹಲವಾರು ಬಾರಿ ಪ್ರಪೋಸಲ್ ಮಾಡಿ ಸರ್ ಸರ್ಕಾರ ವತಿಯಿಂದ ಬೇರೆ ಬೇರೆ ವೃತ್ತಿ ಕೌಶಲ್ಯ ಕಲಿಸ್ತೀರಿ, ಇದೊಂದು ಪಾರಂಪರಿಕ ವೃತ್ತಿ, ಇದು ನಾವು ನಮ್ಮ ವೃತ್ತಿ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ, ಪ್ರತಿಯೊಬ್ಬರಿಗೆ ಬೇಕು. ಆದರೆ ಸರ್ಕಾರದಿಂದ ಯಾವುದೇ ರೀತಿಯಿಂದ ವೃತ್ತಿ ಕೌಶಲ್ಯ ನೀಡ್ತಾ ಇಲ್ಲ. ಹಲವಾರು ಬಾರಿ ಜನಪ್ರತಿನಿಧಿಗಳಿಗೆ ನಾವು ಕೊಟ್ಟಿವಿ ಲೆಟ್ರ್, ಸರ್ ಅವ್ರು ಸರ್ಕಾರದ ವತಿಯಿಂದ 1 ತಿಂಗಳ ಕಾರ್ಯಾಗಾರ ಮಾಡಿರಿ, 1 ವಾರ ಕಾರ್ಯಾಗಾರ ಮಾಡಿರಿ ಅಂತ ಕೊಡ್ತಾ ಇದ್ದೀವಿ. ಇನ್ನೂ ಅದಕ್ಕೆ ಸ್ಪಂದನೆ ಸಿಕ್ಕಿಲ್ಲ. ಕೇಂದ್ರ ಸರ್ಕಾರಕ್ಕೂ ಹಾಗೂ ರಾಜ್ಯ ಸರ್ಕಾರಕ್ಕೂ ಮುಂದಿನ ದಿನಗಳಲ್ಲಿ ತಮ್ಮ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ಕೂಡ ಇದೊಂದು ನಮಗೆ ಒಂದು ಅವಕಾಶ ಕಲ್ಪಿಸಲಿ ಸರ್ಕಾರದ ವತಿಯಿಂದ. ಯಾಕಂದರೆ ಇವತ್ತಿನ ದಿವಸ ವೃತ್ತಿ ಎಂಬುದು ಕೆಲವೇ ಜಾತಿಗಳು ಉಳಿದಾವೆ, ಅದನ್ನು ನಾವು ಉಳಿಸ್ಕೋಬೇಕಾದ್ರೆ ನಮಗೆ ವೃತ್ತಿ ಕೌಶಲ್ಯ ಅವಶ್ಯಕತೆ ಅದ. ಅದಕ್ಕೋಸ್ಕರ ನಾವು ಸರ್ಕಾರಕ್ಕೂ ಕೂಡ ಮನವಿ ಮಾಡ್ತಾ ಇದ್ದೀವಿ, ಇದೇನದ ಈ ನಮ್ಮ ಒಂದು ವೃತ್ತಿ ಕೌಶಲ್ಯ ತರಬೇತಿ ಕಾರ್ಮಿಕ ಇಲಾಖೆ ತಂದ್ರೆ ಮಾಡಿರಿ, ದೇವರಾಜ ಅರಸು ನಿಗಮದ ವತಿಯಿಂದ ಆದರೂ ಮಾಡಿರಿ ಅಂಥೇಳಿ ನಾವು ಕಳಕಳಿ ಮನವಿ ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ಹಿಂದೆ 4 ವರ್ಷದ ಹಿಂದೆ ನಾವು ಕಮಲಾಪುರ ತಾಲೂಕದಲ್ಲಿ ಈ ಒಂದು ಕೇಶವಿನ್ಯಾಸ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. 250ಕ್ಕಿಂತ ಹೆಚ್ಚಿನ ಜನರು ಅದರ ಒಂದು ಸದುಪಯೋಗ ಪಡೆದುಕೊಂಡಿದ್ದರು. ಸೋಮವಾರ ಕೂಡ ಕಲಬುರಗಿ ಆಯಿತು, ಯಾದಗಿರಿ, ವಿಜಯಪುರ, ಬಳ್ಳಾರಿ, ಕೊಪ್ಪಳ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ವಿದ್ಯಾಸಾಗರ್ ಹಾಬಾಳ್, ಸಿದ್ದು ಜೇವರ್ಗಿ, ಅನಿಲ್ ಗೋಗಿ ಸೇರಿದಂತೆ ಸವಿತಾ ಸಮಾಜದ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ಬ್ರೇಕ್. ಜೇವರ್ಗಿ ಜೆಡಿಎಸ್ ನಾಯಕರು ಮೈತ್ರಿ ಧರ್ಮ ಪಾಲನೆ ಮಾಡುತ್ತಿಲ್ಲ, ದೇವೇಂದ್ರ ಮುತ್ಕೋಡ್. ನವೆಂಬರ್ 18ರಂದು ಕಲಬುರಗಿಯಲ್ಲಿ ಪ್ರತಿಭಟನೆ, ಮಹೇಶ್ ಕುಮಾರ್ ರಾಠೋಡ್. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಬ್ರೇಕ್ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಜೇವರ್ಗಿಯ ಜೆಡಿಎಸ್ ನಾಯಕರು ತಾವೇ ಸ್ವತಃ ಮೈತ್ರಿ ಧರ್ಮವನ್ನು ಮರೆತು ಸುಖ ಸುಮ್ಮನೆ ಬಿಜೆಪಿ ಪಕ್ಷದವರನ್ನು ದೂರುತ್ತಿದ್ದಾರೆ ಎಂದು ಜೇವರ್ಗಿ ತಾಲೂಕು ಬಿಜೆಪಿ ಮಂಡಳದ ಅಧ್ಯಕ್ಷರು ಹಾಗೂ ಮುಖಂಡರು ಆರೋಪಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಜೇವರ್ಗಿ ತಾಲೂಕು ಬಿಜೆಪಿ ಮಂಡಳದ ಅಧ್ಯಕ್ಷ ದೇವೇಂದ್ರ ಮುತ್ಕೋಡ್ ಹಾಗೂ ಕಾರ್ಯದರ್ಶಿ ಸುರೇಶ್ ಹಳ್ಳಿ ಅವರು ಜೆಡಿಎಸ್ ನಾಯಕರು ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿ ಧರ್ಮ ಪಾಲನೆ ಮಾಡಿದ್ದಾರೋ ಇಲ್ಲವೋ ಎಂಬುದು ಕ್ಷೇತ್ರದ ಜನರಿಗೆ ಗೊತ್ತಿದೆ. ಜೇವರ್ಗಿ ಪುರಸಭೆ ಚುನಾವಣೆಯಲ್ಲೂ ಸದಸ್ಯರನ್ನು ಹೈಜಾಕ್ ಮಾಡಿ ಮೈತ್ರಿ ಧರ್ಮ ಮರೆತು ಉದ್ದಟತನ ಮಾಡಿದ್ದಾರೆ. ಇತ್ತೀಚೆಗೆ ನಡೆಸಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಗೆಲುವು ಸಾಧಿಸಿ ಇದೀಗ ಬಿಜೆಪಿ ವಿರುದ್ಧ ಆಧಾರರಹಿತ ಆರೋಪ ಮಾಡುತ್ತಿದ್ದಾರೆ ಎಂದು ದೂರಿದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಭಾಗೇಶ್ ಹೋತಿನ್ಮಡಿ, ಸುರೇಶ್ ಪಾಟೀಲ್, ಧರ್ಮಣ್ಣ ಇಟ್ಗ, ಬಸವರಾಜ್ ಪಾಟೀಲ್, ಅನಿಲ್ ದೊಡ್ಮನಿ, ಬಸವರಾಜ್ ಸಂಕಾಲಿ, ನಿಜಗುಣ ಯಲ್ಗೋಡ್ ಸೇರಿದಂತೆ ಅನೇಕರು ಹಾಜರಿದ್ದರು. ಉದ್ದೇಶವೇನೆಂದರೆ ಈಗಾಗಲೇ ನಮ್ಮ ಸಹೋದರ ತಮಗೆ ಸವಿಸ್ತರವಾಗಿ ಹೇಳಿದ್ದಾರೆ. ಇವತ್ತು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ JDS ಮತ್ತು BJP ಒಂದು ಮೈತ್ರಿ ಇದೆ, ಅದು ತಮಗೆ ಗೊತ್ತಿದೆ, ಎಲ್ಲ ಜನತೆಗೆ ಗೊತ್ತಿದೆ. ಆದರೆ ನಮಗೆ ಇಡೀ ರಾಜ್ಯದಲ್ಲಿ ಆಗಿರ್ಬೋದು, ದೇಶದಲ್ಲಿ ಆಗಿರ್ಬೋದು, ನಮಗೆ ವಿರೋಧ ಪಕ್ಷ ಕಾಂಗ್ರೆಸ್, ನಮ್ಮ ಶತ್ರು ಕಾಂಗ್ರೆಸ್. ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಜೇವರ್ಗಿಯಲ್ಲಿ ಅಂದ್ರೆ JDSದವರೇ BJPಗೆ ಶತ್ರು ಅನ್ನೋ ಭಾವನೆ ತಿಳ್ಕೊಂಡಾರ. ಇವತ್ತು ಇದರ ವಿಷಯ ತಮಗೆಲ್ಲ ಹಿಂದೆ ನಡೆದ ಲೋಕಸಭೆಯಲ್ಲಿ ಗೊತ್ತಾಗಿರ್ಬೋದು ಅಥವಾ ಪುರಸಭೆ ಚುನಾವಣೆಯಲ್ಲಿ ಏನು ಭಾರತೀಯ ಜನತಾ ಪಕ್ಷದ ಚಿಹ್ನೆಯ ಮೇಲೆ ಆರಿಸಿ ಬಂದಂಥ 17 ಜನ ಸದಸ್ಯರು ಇವತ್ತು
17 ಜನ ಸದಸ್ಯರಲ್ಲಿ 9 ಜನ ಸದಸ್ಯರನ್ನು ಅಪಹರಣ ಮಾಡಿಕೊಂಡು ಹೋದರು JDS ನಾಯಕರು. ಆ ಸಮಯದಾಗ JDSನ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೊಡ್ಡಪ್ಪಗೌಡರನ್ನು ನಾನು ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಶಿವರಾಜ್ ಪಾಟೀಲ್ ನೇತೃತ್ವದಲ್ಲಿ ನಾನು ಅವರ ಸಮಕ್ಷಮದಲ್ಲಿ ಒಂದು ಫೋನ್ ಕಾಲ್ ಮಾಡಿದೆ. ನಾನು ದೊಡ್ಡಪ್ಪಗೌಡ್ರಿಗೆ, ಗೌಡ್ರೆ ನೀವು ಮೈತ್ರಿ ಇದೆ JDS ಮತ್ತು BJP, ತಾವು ನಮ್ಮ ಸದಸ್ಯರನ್ನು ತೆಗೆದುಕೊಂಡು ಹೋಗೋದು ತಪ್ಪಾಗ್ತದ, ತಾವು ಏನೇ ಇದ್ದರೂ ಬರ್ರಿ ಕುಂತು ಮಾತಾಡಮ್ಮ, ಮೊದಲು ನೀವೇ ಆಗ್ತಿದ್ರಿ JDSದವ್ರು ಅಂದ್ರೆ ಅಧ್ಯಕ್ಷ ನೀವೇ ಯಾರಿ, ನೆಕ್ಸ್ಟ್ ನಾವು ಆಗ್ತೀವಿ ಅಂತಂದಾಗ, ಇಲ್ಲ ದೇವು ನಾನು ನಿಮ್ಮ ಸದಸ್ಯರನ್ನು ಯಾರಿಗೆ ಕರ್ಕೊಂಡೋಗಿಲ್ಲ, ನಾನು ಶಬರಿಗೆ ಹೋಗಿನಿ ಅಂತ ಹೇಳಿದ್ರು. ಆದರೆ ಆ ಸಮಯದಾಗ ಸುದ್ದಕ್ಕೆ ಸುಳ್ಳು ಹೇಳಿದ್ರು ದೇವರ ಮ್ಯಾಗೆ ಶಬರಿಗೆ ಹೋಗಿನಿ ಅಂತೇಳಿ. ಆದರೆ ಸದಸ್ಯರನ್ನು ನೇರವಾಗಿ ಕರ್ಕೊಂಡೋಗಿ ಕುಮಾರಸ್ವಾಮಿಯವರನ್ನು ಭೇಟಿ ಮಾಡಿ ಆ ಪಕ್ಷದಲ್ಲಿ ಜಾಯಿನ್ ಮಾಡಿಸಿದ್ರು. ಇದು ಅಕ್ಷಮ ಅಪರಾಧ. ಯಾಕಂದ್ರೆ ಭಾರತೀಯ ಜನತಾ ಪಕ್ಷ ಮತ್ತು JDS ಹೊಂದಾಣಿಕೆ ಆಗಬೇಕಾದ್ರೆ ಒಂದು ಕಂಡೀಷನ್ ಆಗಿದೆ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು JDS ಸೇರ್ಪಡೆ ಮಾಡ್ಕೋಬಾರ್ದು, JDS ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೋಬಾರ್ದಂತ ಒಂದು ನಿಯಮ ಇದೆ. ಆದರೂ ಕೂಡ ಅದನ್ನು ಮೀರಿ ಮಾಡಿದ್ರು. ಇದು ದೊಡ್ಡ ದ್ರೋಹ ಮೊದಲನೇದು. ಇನ್ನು ಎರಡನೇದು, ಲೋಕಸಭೆಯಲ್ಲಿ ಏನು ಮಾಡಿದ್ದಾರೆ ಏನಿಲ್ಲ ಎಂಬುದು ಅದು ತಮಗೆ ಗೊತ್ತದು, ಅದ್ರ ಬಗ್ಗೆದಾಗ ನಾನು ಹೇಳಕ್ಕೆ ಹೋಗಲ್ಲ. ಇನ್ನು ಮೂರನೇ ವಿಷಯ, PLD ಬ್ಯಾಂಕ್ ಚುನಾವಣೆ ಬಂತು. PLD ಬ್ಯಾಂಕ್ ಚುನಾವಣೆಯಲ್ಲಿ ಹಿಂದೆ ಕೇವಲ 3 ಜನ ವ್ಯಕ್ತಿ ಮ್ಯಾಗ PLD ಚುನಾವಣೆಯನ್ನು ಗೌಪ್ಯವಾಗಿಡ್ತಿದ್ದರು. ನೀವು 4, ನಾವು 4, ನಾವು 4. ಅದು ಜನರಿಗೆ ಗೊತ್ತೇ ಮಾಡ್ತಿದ್ದಿಲ್ಲ, ಸಾರ್ವಜನಿಕರಿಗೆ ಗೊತ್ತಾಗ್ತಿದ್ದಿಲ್ಲ. ನಿಂದಿರ್ಬೇಕನ್ನ ಕಾರ್ಯಕರ್ತರಿಗೂ ಅದು ವಿಷಯನೇ ಮುಚ್ಚಿಡ್ತಿದ್ರು ಜೇವರಿಗೆಯಲ್ಲಿ. ಸುಮಾರು 30 ವರ್ಷದಿಂದ ಇದೇ ಥರನಾಗಿ ಬಂದಿದೆ ಜೇವರಿಗೆಯಲ್ಲಿ. ಆದರೆ ನಾವು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷನಾಗಿ ಮತ್ತು ನಮ್ಮ ಸಹಪಾಠಿಗಳು ಕೂಡಿಕೊಂಡು ನಾವು ನಾಮಿನೇಷನ್ ಮಾಡಿದೆವು. ಎಲ್ಲ ಕ್ಷೇತ್ರಕ್ಕೆ ನಾಮಿನೇಷನ್ ಮಾಡಿದಾಗ ಅವರು ಬೇರೆ ಪಾರ್ಟಿಯವ್ರನ್ನೂ ನಾಮಿನೇಷನ್ ಮಾಡಿದ್ರು, JDSದವ್ರು ಮಾಡಿದ್ರು, ಕಾಂಗ್ರೆಸ್ದವ್ರು ಮಾಡಿದ್ರು. ನಮ್ಮ ಉದ್ದೇಶ ಇಷ್ಟೇ ಇತ್ತು, ಇದು ನಾಮಿನೇಷನ್ ಮಾಡಿದ್ರೆ ಈ ಚುನಾವಣೆ ಇದೇ PLD ಬ್ಯಾಂಕ್ ಚುನಾವಣೆ ಇದೆ ಎಂಬುದು ತಾಲೂಕಿಗೆ ಗೊತ್ತಾಗಲಿ ಮತ್ತು ಸೋಲುಗಳು ಇರ್ತದೆ ಯಾರಿಗೇ ಇರಲಿ, ಮೊದಲು ಚುನಾವಣೆ ಮಾಡೋಣ ಅಂತ ಮಾಡಿದೆವು. ಆ ಸಂದರ್ಭದಾಗ JDSನವ್ರು ನಿಜವಾಗಿ ನಮ್ಮ ಬಗ್ಗೆ ಮೈತ್ರಿ ಮಾಡ್ಕೊಳ್ಳೇಬೇಕಾಗಿತ್ತಂದ್ರೆ ಅವ್ರು ಕುಂತು ಮಾತಾಡ್ಬೋದಾಗಿತ್ತು ನಮಗೆ. ಇಲ್ಲ ನೀವು ಹಾಕಿರಿ, ಈಗ ನಿಮ್ಮ ಇಸ್ತೋರಿ ನಾವು ಯೂಸ್ ಮಾಡಮ್ಮ ಅಂತ ಮೈತ್ರಿ ಬಗ್ಗೆ ಮಾತಾಡ್ಬೋದು. ಯಾವುದೇ ಮಾತಾಡಲಿಲ್ಲ. ಅದು ಚುನಾವಣೆ ಆಯಿತು, ಹೋಲಿ. ನೆಕ್ಸ್ಟ್ PLD ಬ್ಯಾಂಕ್ ಚುನಾವಣೆಯಲ್ಲಿ ನಾಮಿನೇಷನ್ ಆಯಿತು, ಅವರು ಹಾಕಿದ್ರು, ಚುನಾವಣೆ ಆಯಿತು. ಆ ಸಂದರ್ಭದಾಗ BJP ಮತ್ತು JDS ಮೈತ್ರಿ ಅಂತ ಹೇಳಿದ್ರು. ಇಜೇರಿ ಕ್ಷೇತ್ರದಲ್ಲಿ BJP ಅಭ್ಯರ್ಥಿ ಇತ್ತು, ಕಾಂಗ್ರೆಸ್ ಅಭ್ಯರ್ಥಿ ಇತ್ತು, JDS ಅಭ್ಯರ್ಥಿ ಇರಲಿಲ್ಲ. ಅವ್ರು JDSದವ್ರು ನೇರವಾಗಿ ನಮ್ಮ ಅಲಯನ್ಸ್ ಇದ್ದರೆ ನಮ್ಮ BJP ಸಪೋರ್ಟ್ ಮಾಡ್ಬೋದಾಗಿತ್ತು. ಆದ್ರೆ ಆ ಥರ ಮಾಡಲಿಲ್ಲ, ಅವರು ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರು. ಹರವಾಳದಲ್ಲಿ ಅದೇ ಥರನಾಗಿ, ಬೀಳುವಾರದಲ್ಲಿ ಅದೇ ಥರನಾಗಿ, ವಡಗೇರಿಯಲ್ಲಿ ಅದೇ ಥರನಾಗಿ, ಹೀಗೆ ಒಟ್ಟಾರೆ ತಾಲೂಕಿನಲ್ಲಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ದಾರೆ ಅವರು. ಇವತ್ತು ನಮ್ಮ ಶಿವರಾಜ್ ಪಾಟೀಲ್ ರದ್ದೇವಡಿಗೆ ಉದಾಹರಣೆಗಳಿವೆ ಮತ್ತು ಜೀವಂತ ಸಾಕ್ಷಿಗಳಿವೆ. ಏನು ಇಲ್ಲಿವರೆಗೂ ಸಾಮಾಜಿಕ ಜಾಲತಾಣದಲ್ಲಿ ವಾದ ವಿವಾದಗಳು ನಡೆದಿದ್ವಿ. BJP ಪಕ್ಷದ ಕುರಿತು ಸಾಮಾಜಿಕ JDS ಕಾರ್ಯಕರ್ತರು, ಅದ್ರ ಜೊತೆಗೆ ನಮ್ಮ ಕಾರ್ಯಕರ್ತರು ಅವ್ರ ಮೇಲೆ ಹರಿಯೋದು, ಇದೆಲ್ಲ ನಡೆದಿತ್ತು. ಆದರೆ ಏನು 1-2 ದಿನಗಳ ಹಿಂದೆ DCC ಬ್ಯಾಂಕ್ನ ಚುನಾವಣೆಯಲ್ಲಿ ನಿರ್ದೇಶಕರಾಗಿ ಏನು ಆಯ್ಕೆ ಆದಂಥ ಮಾಜಿ ಶಾಸಕರಾದ ದೊಡ್ಡಪ್ಪಗೌಡ ಪಾಟೀಲ್ ನರಗೋಡ್ರವರ ಸಹೋದರರಾದ ಬಸವರಾಜಗೌಡ ಪಾಟೀಲ್ ನರಗೋಡ್ರವರು ಮಾಧ್ಯಮದ ಜೊತೆ ಹೇಳಿಕೆ ನೀಡುವ ಸಂದರ್ಭದಲ್ಲಿ ಅವರ ಗೆಲುವಿನ ಸಂಭ್ರಮ ಜೊತೆಗೆ BJP ಪಕ್ಷದ ಮೇಲೆ ಸುಖ ಸುಮ್ಮನೆ ಗೂಬೆ ಕೂರಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಆ ಪ್ರಯತ್ನ ಉದ್ದೇಶಪೂರ್ವಕವಾದಂಥ ಹುನ್ನಾರ ಆಗಿರೋದ್ರಿಂದ ನಾವು ತಾಲೂಕಿನ ಜನತೆಗೆ ಸ್ಪಷ್ಟಪಡಿಸಲಿಕ್ಕೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಏನು ಜೇವರ್ಗಿ ತಾಲೂಕಿನಲ್ಲಿ JDS ಪಕ್ಷಕ್ಕೆ ನಮಗೊಂದು ಸಂಶಯ ಬರ್ತಾ ಇದೆ, ಏನು ವಿರೋಧ ಪಕ್ಷ ಕಾಂಗ್ರೆಸ್ ಇದೆಯೋ ಅಥವಾ BJP ಇದೆಯೋ ನಮ್ಗೆ ಸಂಶಯ ಬರ್ತಾ ಇದೆ. ಮತ್ತು ಆಡಳಿತ ಪಕ್ಷವನ್ನು ಪ್ರಶ್ನೆ ಮಾಡಬೇಕಾದ ಸ್ಥಾನದಲ್ಲಿ JDS ಪಕ್ಷನಿದೆ, ನಾವು ಇದೆ. ನಾವು ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷವನ್ನು ವಿರೋಧಿಸ್ತಾ ಪ್ರಶ್ನೆ ಮಾಡ್ತಾ ಬರ್ತಾ ಇದ್ದೀವಿ. ಆದರೆ JDS ಪಕ್ಷದ ಮುಖಂಡರು ಅದು ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ, ಅದು ತಾಲೂಕಿನ ಜನತೆಗೆ ಗೊತ್ತಿರುವಂಥ ವಿಚಾರ. ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ, ಇವತ್ತು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಈ ವಿಚಾರವಾಗಿ ಬೇಸರಗೊಂಡಿದ್ದಾರೆ. ಅದರ ಜೊತೆಗೆ ತಾಲೂಕಿನ ಜನತೆಯ ಸಹಿತ ದ್ವಂದ್ವ ನಿಲುವಿನಲ್ಲಿರೋದ್ರಿಂದ ಈ ಮೊದಲೇ ಅವರು JDS ಮುಖಂಡರಿಗೆ ಒಂದು ಏನಿತ್ತಪ್ಪ ಅಂದರೆ ಭಾರತೀಯ ಜನತಾ ಪಕ್ಷವನ್ನು ಕುಗ್ಗಿಸ್ಬೇಕು, ಅವರ ಶಕ್ತಿಯನ್ನು ಕುಗ್ಗಿಸ್ಬೇಕು ಅಂತೇಳಿ ಪದೇ ಪದೇ ಪ್ರಹಾರ ಮಾಡುವಂಥದ್ದು ನಾವೆಲ್ಲ ನೋಡಿದ್ದೀವಿ. ಯಾವಾಗ ಅವರು ವಿಧಾನಸಭೆ ಚುನಾವಣೆಯಲ್ಲಿ BJP ಕೇವಲ 10-12 ಸಾವಿರ ಮತ ಪಡಿತದೆ ಅಂತೇಳಿ ಅವರು ನಿರೀಕ್ಷೆ ಮಾಡಿದರು. ಅದನ್ನು ಮೀರಿ 30,000ಕ್ಕಿಂತ ಹೆಚ್ಚಿನ ಮತವನ್ನು ನಾವು ಪಡೆದ ನಂತರ
ಅವರಿಗೆ ಭಯ ಶುರುವಾಗಿದೆ. ಯಾಕಂದರೆ ನಮ್ಮ ಪಕ್ಷದ ನಾಯಕರಾಗಿರುವಂಥ ಶಿವರಾಜ್ ಪಾಟೀಲ್ ಗದ್ದೆ ಅವರು ಒಬ್ಬ ಗಟ್ಟಿ ನಾಯಕತ್ವ ಮತ್ತು ಪ್ರಾಮಾಣಿಕ ನಾಯಕತ್ವ ಜೊತೆಗೆ ಹೊಂದಾಣಿಕೆ ರಹಿತ ನಾಯಕತ್ವ, ಎಲ್ಲಿ ಇವರು ಪಕ್ಷವನ್ನು ಬಲಪಡಿಸ್ತಾರೆ ಅಂತೇಳಿ ಈ ಒಂದು ಸುಖಾಸುಮ್ಮನೆಯನ್ನು ಏನು ಗೂಬೆಯನ್ನು ಕೂರಿಸ್ತಾ ಇದ್ದಾರೆ. ಅದು ಹೇಗಪ್ಪ ಅಂದರೆ ಮೊನ್ನೆ ತಾನೇ ಕಾಸರಗೋಡು ಗ್ರಾಮದಲ್ಲಿ ಸುಮಾರು 50ಕ್ಕೂ ಹೆಚ್ಚಿನ ಯುವಕರು JDS ಮತ್ತು ಕಾಂಗ್ರೆಸ್ ತೊರೆದು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆದರು. ತದನಂತರ ಇವತ್ತು ಪಕ್ಷ ಸೇರ್ಪಡೆ ಪರ್ವ ತಾಲೂಕಿನಲ್ಲಿ ಚಾಲುವಾಗಿದೆ. ಇದೇ ಸಂದರ್ಭದಲ್ಲಿ JDS ಮುಖಂಡರಾದಂಥ ಬಸವರಾಜಗೌಡ ಪಾಟೀಲ್ ನರಗೋಡ್ರವರು ಮೈತ್ರಿ ಧರ್ಮದ ವಿಚಾರವಾಗಿ ಮಾತನಾಡಿದ್ದಾರೆ. ಉದಾಹರಣೆ ಸಮೇತ ಹೇಳ್ತಾ ಹೋದರೆ ಲೋಕಸಭೆ ಚುನಾವಣೆಯಿಂದ ನಾವು ಆರಂಭ ಮಾಡೋಣ. ಲೋಕಸಭಾ ಚುನಾವಣೆಯಲ್ಲಿ ತಾವು ಮೈತ್ರಿಯ ಭಾಗವಾಗಿ ತಾವು ಪ್ರಾಮಾಣಿಕವಾಗಿ ಹೇಳಬೇಕು, JDS ಪಕ್ಷದ ಮುಖಂಡರು ತಾವು ಏನನ್ನು ಮಾಡಿದ್ರಿ, ಬೇಕು ಅಂತ ನಮ್ಮ ನಾಯಕರ ಸಹನೆಯನ್ನು ಕದಡಬೇಕಂತೇಳಿ ನಿಮ್ಮದೇ ಪಕ್ಷದ ವೇದಿಕೆಯಲ್ಲಿ ನಮ್ಮ ನಾಯಕರ ತೇಜೋವಜೆ ಮಾಡುವಂಥ ಪ್ರಯತ್ನ ಮಾಡಿದ್ರಿ. ಆದರೂ ಸಹಿತ ಪಕ್ಷ ನಮ್ಮದು, ಅಭ್ಯರ್ಥಿ ನಮ್ಮದು ಇದ್ದ ಕಾರಣ ಪಕ್ಷದ ನಾಯಕರಾದಂಥ ಶಿವರಾಜ್ ಪಾಟೀಲ್ ಅವರು ಸಹನೆಯನ್ನು ಕಳ್ಕೊಲಾರ್ದೆ ನೀವೇನೇ ಅಂದರೂ ಅನಿಸ್ಕೊಂಡು ಸುಮ್ಮನೆ ಕುಂತು ಪ್ರಾಮಾಣಿಕವಾದಂಥ ಕೆಲಸ ಮಾಡಿದ್ದಾರೆ. ಅವಾಗೂ ತಾವು ಸಹಿತ ತಮ್ಮ ಮೈತ್ರಿ ಧರ್ಮದ ಉಲ್ಲಂಘನೆಯನ್ನು ತೋರಿಸಿದ್ರಿ. ತದನಂತರ ಜೇವರ್ಗಿ ಪುರಸಭೆ ವಿಚಾರದಲ್ಲಿ ಮೈತ್ರಿ ಧರ್ಮ ಇದ್ದಾಗ ಸಹಿತ ಜೇವರ್ಗಿಯ ಪುರಸಭೆ ಸದಸ್ಯರನ್ನು ತಾವು ಹೈಜಾಕ್ ಮಾಡಿದ್ರಿ. ಹೈಜಾಕ್ ಮಾಡಿ ಅದೇನೋ ಆಮಿಷ ತೋರಿಸಿದಿರೋ, ಬೆದರಿಕೆ ಅದೋ ಅಥವಾ ಯಾವುದೋ ಕಾರಣ ನೀಡಿ ಪುರಸಭೆ ಸದಸ್ಯರನ್ನು ತಾವು ಹೊತ್ತೊಯ್ದಿರಿ. ಇದಾದ ಬಳಿಕ ನಮ್ಮ ಮಂಡಲ ಅಧ್ಯಕ್ಷರಾದಂಥ ದೇವೇಂದ್ರ ಮುತ್ಕೋಡಣ್ಣವರು ಇರ್ಬೋದು, ನಮ್ಮ ನಾಯಕರಾಗಿರ್ಬೋದು, ನಮ್ಮ ಪಕ್ಷದ ನಾಯಕರು ನಮ್ಮ ರಾಜ್ಯದ ನಾಯಕರ ಗಮನಕ್ಕೆ ತಂದರು. ನಮ್ಮ ರಾಜ್ಯದ ನಾಯಕರ ಗಮನಕ್ಕೆ ತಂದ ಹೊರತಾಗಿಯೂ ಸಹಿತ ತಾವು JDS ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡ್ರಿ. ತದನಂತರ ಬೆಳವಣಿಗೆಯಲ್ಲಿ ನಾವು ಸಹಿತ ನಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ನಮ್ಮ ಏನು ಪುರಸಭೆ ಸದಸ್ಯರು ಯಾವುದೋ ಒಂದು ಹುನ್ನಾರಕ್ಕೊಳಗಾಗಿ ಹೋಗಿದ್ದರು, ಅವರನ್ನು ಮತ್ತೆ ನಾವು ಮನವರಿಕೆ ಮಾಡಿ 9 ಜನ ಸದಸ್ಯರನ್ನು ಮರಳಿ ಪಕ್ಷಕ್ಕೆ ತೆಗೆಸ್ಕೊಂಡು ನಾವು ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯನ್ನು ಎದುರಿಸಿದ್ವಿ. ಆವಾಗ ಸ್ಪಷ್ಟ ಬಹುಮತ ನಮ್ಮ ಪಕ್ಷಕ್ಕಿತ್ತು. ಆವತ್ತಿನ ದಿನ ಪುರಸಭೆ ಚುನಾವಣೆ ತಮ್ಮ ಎಲ್ಲ ಪತ್ರಕರ್ತರ ಗಮನಕ್ಕಿದೆ, ಜಿಲ್ಲೆಯ ಮುಖಂಡರ ಗಮನಕ್ಕಿದೆ. ಯಾಕಂದರೆ ಅವತ್ತು ಏನು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲವನ್ನು ನಮ್ಮ ಪಕ್ಷ ಹೊರತಾಗಿ ಅನ್ಯ ಪಕ್ಷದ ಮುಖಂಡರು ಸಹಿತ ಪುರಸಭೆಯ ಚುನಾಯಿತ ಸದಸ್ಯರು ಸಹಿತ ಸ್ಥಳೀಯ ಕಾರಣವನ್ನು ನೀಡಿ ನಮ್ಮ ಪಕ್ಷಕ್ಕೆ ಬೆಂಬಲ ನೀಡಿ ಅವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಾವು ಜಯನ ಸಾಧಿಸ್ತಿದ್ವಿ. ಆವತ್ತು ಜಿಲ್ಲಾಡಳಿತ ಏನು ಮಾನ್ಯ ಎಡಿಷನಲ್ SP ಅವರು ದೊಡ್ಡ ಭದ್ರತೆ ನೀಡುವ ನೆಪದಲ್ಲಿ ನಮ್ಮ 2 ಪುರಸಭೆ ಸದಸ್ಯರನ್ನು ಅಪಹರಣ ಮಾಡಿದ್ದನ್ನು ತಾವು ನೋಡಿದಿರಿ. ಕಣ್ಣೆದರೆ 2 ಪುರಸಭೆ ಸದಸ್ಯರನ್ನು ಅಮಾನುಷವಾಗಿ ವ್ಯಾನಲ್ಲಿ ಹಾಕ್ಕೊಂಡು ಹೋಗಿದ್ದನ್ನು ನಾವು ನೋಡಿದ್ವಿ. ಆದರೆ ನಮಗೊಂದು ಸಂಶಯ ಭಾವ ವ್ಯಕ್ತ ಆಗ್ತದೆ. ತಾವು ಲೋಕಸಭಾ ಚುನಾವಣೆಯಲ್ಲಿ ಮಾಡಿದ ಸಹಕಾರಕ್ಕಾಗಿ ಪ್ರತಿಫಲವಾಗಿ ಜಿಲ್ಲಾಡಳಿತ ನಿಮ್ಮ ಜೊತೆ ನಿಂತು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಆ ಸಂದರ್ಭದಲ್ಲಿ ಹಿನ್ನಡೆ ಆಗಲಿಕ್ಕೆ ಕಾರಣ ಆಯಿತು. ಇಷ್ಟೆಲ್ಲ ಇದ್ದವರು ಮೈತ್ರಿ ಧರ್ಮದ ಬಗ್ಗೆ ಮಾತಾಡುವ ನೈತಿಕತೆ ನಿಜವಾಗಲೂ ತಮಗಿದೆಯಾ? ಮುಂದುವರಿದು PLD ಬ್ಯಾಂಕ್ ಚುನಾವಣೆ ಆಯಿತು. PLD ಬ್ಯಾಂಕ್ ಚುನಾವಣೆಯಲ್ಲಿ ಇವತ್ತು ನಮ್ಮ ನಾಯಕರಾದಂಥ ಶಿವರಾಜ್ ಪಾಟೀಲ್ ಗದ್ದೆ ಅವರಾಗಿದ್ದು, ತಾಲೂಕಿನ ಭಾರತೀಯ ಜನತಾ ಪಕ್ಷದ ಮುಖಂಡರು, ಮಂಡಲ ಅಧ್ಯಕ್ಷರನ್ನೆಲ್ಲರೂ ಒಳಗೊಂಡು ತಾಲೂಕಿನ ಏನು ವಿಚಾರವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವ ಹಂತದಲ್ಲಿದ್ದರು. ಆದರೆ ತಾವು ಯಾವ ಸಂದರ್ಭದಲ್ಲಿ PLD ಬ್ಯಾಂಕ್ನಲ್ಲಿ ಮೈತ್ರಿ ಧರ್ಮ ಉಲ್ಲಂಘನೆ ಮಾಡಿದಿರಿ? ಉದಾಹರಣೆ ಹೋದರೆ ಜೇರಟಗಿ PLD ಬ್ಯಾಂಕ್ ಕ್ಷೇತ್ರದಲ್ಲಿ ನೇರ ಸ್ಪರ್ಧೆ ಇದ್ದಿದ್ದು ಕಾಂಗ್ರೆಸ್ ಮತ್ತು BJPಗೆ. ಅಲ್ಲಿ ತಾವು ನಡೆದುಕೊಂಡ ರೀತಿ ಏನು? ಇಜೇರಿಯಲ್ಲಿ ನೇರ ಸ್ಪರ್ಧೆ ಇದ್ದಿದ್ದು ಕಾಂಗ್ರೆಸ್ ಮತ್ತು BJPಗೆ. ಅಲ್ಲಿ ನಿಮ್ಮ ಪಕ್ಷ ತೆಗೆದುಕೊಂಡ ನಿಲುವೇನು? ಅದೇ ಥರನಾಗಿ ಇನ್ನು ಬಿಳವಾರದಲ್ಲಿ ಹೇಳ್ತಾ ಹೋದರೆ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಹೇಳ್ತಾ ಇರೋದು, ನಾವು JDS ಮುಖಂಡರಿಗೆ ಸ್ಪಷ್ಟನೆ ಕೊಡೋ ಅವಶ್ಯಕತೆ ಇಲ್ಲ, ತಾಲೂಕಿನ ಜನತೆಗೆ ಸ್ಪಷ್ಟನೆ ಕೊಡ್ತಾ ಇದ್ದೀವಿ. ತಾಲೂಕಿನ ಜನತೆ ತಾವು ಸುಳ್ಳು ಆರೋಪಗಳಿಗೆ ಕಿವಿಗೊಡಬೇಡ್ರಿ, ನಾವು ಸತ್ಯವನ್ನು ನಿಮ್ಮ ಎದುರು ಹೇಳಕ್ಕೆ ಬಯಸ್ತಿದ್ವಿ. ಯಾಕಂದರೆ ಜನಾರ್ದನ ಏನು ಮತದಾರರೇ ದೇವರ ಪ್ರಭುಗಳು, ನಿಮ್ಮ ಎದುರು ನಾವು ಸತ್ಯವನ್ನು ಹೇಳಬೇಕಾದ ನಮ್ಮ ಕರ್ತವ್ಯ ಇದೆ. ಒಂದೇದಲ್ಲ, ಈಗ DCC ಬ್ಯಾಂಕ್ ಚುನಾವಣೆಯಲ್ಲಿ NDA ಅಭ್ಯರ್ಥಿ ಅಂತೇಳಿ ಅವರು ಹಾಕ್ಕೊಂಡ್ರು. NDA ಅಭ್ಯರ್ಥಿ ಅಂತ ಹಾಕೊಳ್ಳುವಾಗ ನಮ್ಮ ಪಕ್ಷದ ಗಮನ, ಅಧ್ಯಕ್ಷರ ಗಮನಕ್ಕೂ ಇಲ್ಲ, ನಮ್ಮ ನಾಯಕರ ಗಮನಕ್ಕೂ ಇಲ್ಲ, ಯಾರ ಗಮನಕ್ಕೂ ಇಲ್ಲಾರದೆ NDA ಅಂತೇಳಿ ಹ್ಯಾಂಗೆ ಹಾಕ್ಕೊಂಡ್ರು. NDA ಎರಡು ಪ್ರಬಲ ಪಕ್ಷಗಳ ಮಧ್ಯೆ NDA ಅಭ್ಯರ್ಥಿ ಅಂತ ಒಮ್ಮತ ಆಗ್ಬೇಕಾದ್ರೆ ಸಮನ್ವಯ ಸಭೆ ಆಯಿತಾ ಅಥವಾ ನಮ್ಮ ಮುಖಂಡರ ಗಮನಕ್ಕೆ ತಂದ್ರ? ನಾವು ನಿಮ್ಗೊಂದು ಪ್ರಶ್ನೆ ಕೇಳ್ತಾ ಇದ್ದೀವಿ. ಕಾರ್ಯಕರ್ತರು, ನಿಮ್ಮದೇ JDS ಪಕ್ಷದ ಕಾರ್ಯಕರ್ತರು ಎದುರಿಸುವ ಚುನಾವಣೆಯಲ್ಲಿ
NDA ನಿಮಗೆ ನೆನಪು ಬರಲಿಲ್ಲ. ಯಾಕೆ ಸ್ವಂತ ನೀವೇ ಚುನಾವಣೆ ಸ್ಪರ್ಧೆ ಮಾಡುವ ಸಂದರ್ಭದಲ್ಲಿ ನಿಮಗೆ NDA ಯಾಕೆ ನೆನಪು ಬಂತು? ಅದನ್ನು ಸ್ಪಷ್ಟಪಡಿಸ್ಬೇಕಲ್ಲ ತಾಲೂಕಿನ ಜನತೆಗೆ. ನೀವು ಖುದ್ದಾಗಿ ನೀವೇ ಹೇಳಿದಿರಿ, ಮಾನ್ಯ DCC ಬ್ಯಾಂಕ್ ನಿರ್ದೇಶಕರು ಮೈತ್ರಿ ಧರ್ಮವನ್ನು ಉಲ್ಲಂಘನೆ ಮಾಡಿ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದು BJP ಅಂತೇಳಿ. ಈಗೆಲ್ಲ ಜನತೆಗೆ ತಿಳಿಸ್ರಿ, NDA ಜೊತೆ ತಾವೇ ಚುನಾವಣೆ ನಿಂತಿರಲ್ಲ, ನಮ್ಮ ಪಕ್ಷದ ಮತಗಳು ಬೇಕಾಗಿತ್ತಲ್ಲ, ಮತಗಳು ಬೇಕಾದ್ರೆ ನಮ್ಮ ಪಕ್ಷದ ನಾಯಕರಿಗೆ ತಾವೆಲ್ಲಿ ಗಮನಕ್ಕೆ ತಂದ್ರ ಅಥವಾ ಸಮನ್ವಯ ಸಭೆ ಆಯಿತಾ? ಅದನ್ನು ಹೊರತುಪಡಿಸಿ ನಾವು ಹೇಳ್ತೀವಿ, ನಮ್ಮ ಪಕ್ಷದ ಏನು DCC ಬ್ಯಾಂಕ್ ಚುನಾವಣೆಯಲ್ಲಿ ತಟಸ್ಥ ನಿಲುವು ತಾಳಿತ್ತು. ಕಾರಣ ನಮ್ಮ ಚುನಾಯಿತ ಸದಸ್ಯರು 3 ಜನ ಇದ್ದರು. ಒಂದು ಕಡ್ಕೋಳ, ಒಂದು ಮಂದೇವಾಲ, ಇನ್ನೊಂದು ಹರವಾಳ. ಈಗ JDS ಪಕ್ಷದ ಮುಖಂಡರೇ ಹೇಳುವಂತೆ ಹರವಾಳದ ಚುನಾಯಿತ ಸದಸ್ಯ ಈಗ ಯಾರ ಬಲ್ಲಿದ್ದಾರೆ ಇದ್ದರು ಅನ್ನೋದು ತಮಗೆ ಗೊತ್ತಿದೆ. ತಾವೇ ಅವರನ್ನು ಹೈಜಾಕ್ ಮಾಡ್ಕೊಂಡು ಕರ್ಕೊಂಡು ಹೋದ್ರಿ. ಇನ್ನು ಕಡ್ಕೋಳ ಡೆಲಿಗೇಟ್ ವಿಚಾರವಾಗಿ ಅವರ ಸದಸ್ಯತ್ವವನ್ನು, ಅವರ ಡೆಲಿಗೇಟನ್ನು ರದ್ದತಿಗಾಗಿ ಖುದ್ದು ಸಾಮಾಜಿಕ ನ್ಯಾಯ ಸಮಾನತೆಗಾಗಿ ದಲಿತ ಆದಿವಾಸಿಗಳ ಹಾಗೂ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯಗಳನ್ನು ಖಂಡಿಸಿ ನವೆಂಬರ್ 18ರಂದು ಕಲಬುರಗಿ ನಗರದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು CPI ಜಿಲ್ಲಾ ಕಾರ್ಯದರ್ಶಿ ಮಹೇಶ್ ಕುಮಾರ್ ರಾಠೋಡ್ ತಿಳಿಸಿದ್ದಾರೆ. ಬಹಳ ಕೆಟ್ಟ ಪರಿಸ್ಥಿತಿ ಏನು ಸೃಷ್ಟಿಯಾಗ್ತಾ ಇದೆ. ಅದು ವಿಶೇಷವಾಗಿ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಗೆ ದೊಡ್ಡ ಹೊಡೆತ ಬೀಳ್ತಕ್ಕಂಥ ರೀತಿಯೊಳಗೆ ಏನು ಒಂದು ವಾತಾವರಣ ನಿರ್ಮಾಣ ಆಗಿದೆ. ಅದರ ಭಾಗವಾಗಿ ದೇಶದೊಳಗೆ ದಲಿತರ ಮೇಲೆ, ಆದಿವಾಸಿಗಳ ಮೇಲೆ, ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ ಮತ್ತು ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳು ದಿನೇ ದಿನ ಜಾಸ್ತಿ ಆಗ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ರಾಷ್ಟ್ರೀಯ ಏನು ಕ್ರೈಮ್ ಬ್ಯೂರೋ ಇದೆಯಲ್ಲ, ಕ್ರೈಮ್ ಬ್ಯೂರೋದ ಅಂಕಿಅಂಶಗಳೇ ಹೇಳ್ತವೆ. ಆ ಕಾರಣಕ್ಕೆ ಅದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ನಮ್ಮ ದೇಶದ ಏನು ಸಂವಿಧಾನ ಇದೆ, ಸಂವಿಧಾನದ ಆಶಯವನ್ನು ಕಡೆಗಣಿಸಿ ಏನು ಮನುಸ್ಮೃತಿ ವರ್ಣಾಶ್ರಮ ಪದ್ಧತಿ ಇದೆ ಅದನ್ನು ಜಾರಿಗೆ ತರಬೇಕು ಅಥವಾ ಆ ನಿಟ್ಟಿನೊಳಗೆ ಜನರಿಗೆ ಏನು ಮೂವ್ ಮಾಡಿಸ್ತಕ್ಕಂಥವೇನೋ ವಾತಾವರಣ ಇದೆ. ಅದು ನಮ್ಮ ದೇಶದಲ್ಲಿ ಯಾವ ವಿಷಯದಿಂದ ಹೊರಗಡೆ ಬರಬೇಕಂತ ಇದು ಆಲೋಚನೆ ಇತ್ತು. ಮೇಲು ಕೀಳು ಅಂತಕ್ಕಂಥದ್ದು ಮತ್ತು ಸಾಮಾಜಿಕ ತಾರತಮ್ಯದಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆಯಿಂದ ಹೊರಗಡೆ ಬರಬೇಕು ಅನ್ನೋ ಕಾರಣಕ್ಕೆ ಸಂವಿಧಾನವನ್ನು ಏನು ಇದು ಮಾಡ್ಕೊಂಡಿದ್ವಿ. ಅದರ ಆಶಯಗಳಿಗೆ ತದ್ವಿರುದ್ಧವಾಗಿ ನಡ್ಕೊಳ್ತಾ ಇರ್ತಕ್ಕಂಥ ಈ ಸರ್ಕಾರಗಳು ನಡ್ಕೊಳ್ತಾ ಇರ್ತಕ್ಕಲ್ಲ, ಅದನ್ನು ವಿರೋಧಿಸಿ ನಾವು ಅಂದರೆ ಭಾರತ ಕಮ್ಯುನಿಸ್ಟ್ ಪಕ್ಷ ಇಡೀ ರಾಷ್ಟ್ರಾದ್ಯಂತ ನವೆಂಬರ್ 18ನೇ ತಾರೀಕು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಗಾಗಿ ಮತ್ತು ದಲಿತರ, ಮಹಿಳೆಯರ, ಆದಿವಾಸಿಗಳ, ಅಲ್ಪಸಂಖ್ಯಾತರ ಮೇಲೆ ಇರ್ತಕ್ಕಂಥ ದೌರ್ಜನ್ಯವನ್ನು ಖಂಡಿಸಿ 18ನೇ ತಾರೀಕು ನವೆಂಬರ್ 18ಕ್ಕೆ ಅಖಿಲ ಭಾರತ ಪ್ರತಿಭಟನಾ ದಿನವನ್ನಾಗಿ ಆಚರಿಸಬೇಕು ಅಥವಾ ಆ ಪ್ರತಿಭಟನಾ ದಿನವನ್ನಾಗಿ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿದೆ. ಅದರ ಭಾಗವಾಗಿ ಗುಲ್ಬರ್ಗದಲ್ಲೂ ಕೂಡ ನವೆಂಬರ್ 18ನೇ ತಾರೀಕು ನಾವು ಗುಲ್ಬರ್ಗ ಜಿಲ್ಲಾ ಮಂಡಳಿ ವತಿಯಿಂದ ನಾವು ಕನ್ನಡ ಭವನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಮೆರವಣಿಗೆ ಮಾಡಿ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಕೊಡ್ತಾಯಿದ್ದೀವಿ. ಮತ್ತು ಅದರ ಮೂಲಕ ಒಟ್ಟು ಸಾಮಾಜಿಕ ವ್ಯವಸ್ಥೆನ ಸರಿಪಡಲಿಕ್ಕೆ ಸರ್ಕಾರಗಳು ತಮ್ಮ ತಾವೇನೋ ಸಂವಿಧಾನದ ಆಶಯವನ್ನು ಎತ್ತಿ ಹಿಡಿತೀವಿ ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನು ಮಾಡಿರ್ತಾರೆ. ಆ ಒಂದು ನಿಟ್ಟಿನೊಳಗೆ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಸಾರಲಿಕ್ಕೆ ನಾವೆಲ್ಲರೂ ಸಂಘಟಿತರಾಗಿ ಸರ್ಕಾರಗಳು ಕೆಲಸ ಮಾಡದೇ ಇದ್ದರೂ ಕೂಡ ಜನಸಾಮಾನ್ಯರೇ ಅದನ್ನು ಆ ಒಂದು ಸರ್ಕಾರಕ್ಕೆ ಆ ರೀತಿ ಕೆಲಸ ಮಾಡುವಂಥ ರೀತಿಯೊಳಗೆ ಒತ್ತಡ ಹಾಕಬೇಕು ಅಂತಕ್ಕಂಥ ಒಂದು ಕಾರಣಕ್ಕಾಗಿ ನಾವು ತಮ್ಮ ಮೂಲಕ ಜನರಿಗೆ ಅವೇರ್ನೆಸ್ ಮಾಡೋದ್ರ ಜೊತೆಗೆ ಮತ್ತು ನಾವು ಮೊನ್ನೆ 9ನೇ ತಾರೀಕು ನಾವು ಪಕ್ಷದ ಕಾರ್ಯಕರ್ತರ ಒಂದು ಕಾರ್ಯಾಗಾರ ಮಾಡಿದ್ವಿ. ಅದರೊಳಗೂ ಕೂಡ ತೀರ್ಮಾನ ಮಾಡಿದ್ವಿ, ನಾವು ಜನರ ಮಧ್ಯೆ ಹೋಗಿ ಇದ್ರ ಬಗ್ಗೆ ಜನರನ್ನೇ ತಯಾರು ಮಾಡಬೇಕು, ಜನರ ಮೂಲಕ ಮಾತ್ರ ಬದಲಾವಣೆ ಸಾಧ್ಯ ಅಂತಕ್ಕಂಥ ನಿಟ್ಟಿನೊಳಗೆ ನಾವು ಆ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಅಂತಕ್ಕಂಥ ವಿಷಯನ ಹೇಳಲಿಕ್ಕೆ ಇಲ್ಲಿ ಬಂದಿರತಕ್ಕಂಥದ್ದು. ಆಮೇಲೆ ಈಗಾಗಲೇ ನಾನು ಹೇಳಿದೆ, ಈ ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಇದೆಯಲ್ಲ, ನ್ಯಾಷನಲ್ ಕ್ರೈಮ್ ರಿಪೋರ್ಟನ್ನು ರೆಡಿ ಮಾಡ್ತಕ್ಕಂಥ ಒಂದು ಇದು ಇದೆ. ಅದರ ಪ್ರಕಾರ ಕಳೆದ 2023 ಒಳಗೆ ಅಂಕಿಅಂಶ, ಆಮೇಲೆ 24, 25 ಅಂಕಿಅಂಶ ಸರಿಯಾದಂಥ ಮಹಿಳೆಯರ ಮೇಲೆ ಮತ್ತು ಮಕ್ಕಳ ಮೇಲೆ ಎಷ್ಟೊಂದು ದೌರ್ಜನ್ಯಗಳಾಗ್ತವೆ ಅಂತಕ್ಕಂಥ ಸರಿಯಾದಂಥ ಅಂಕಿಅಂಶಗಳು ಮೇಂಟೈನ್ ಮಾಡೋದೇ ಕಡಿಮೆ ಮಾಡಿದ್ದಾರೆ. 23ವರೆಗೂ 57,000 ಪ್ರಕರಣಗಳು ಈ ದೇಶದೊಳಗಾಗಿರ್ತಕ್ಕಂಥದ್ದು ಅಧಿಕೃತವಾಗಿರ್ತಕ್ಕಂಥದ್ದು.
ಅಧಿಕೃತವಾಗಿ ಅಷ್ಟು ಪ್ರಕರಣಗಳಾಗಿರ್ತಕ್ಕಂಥ ದೌರ್ಜನ್ಯ ಪ್ರಕರಣಗಳು. ಇನ್ನು ಪೊಲೀಸ್ ಸ್ಟೇಷನ್ ಮೆಟ್ಲಿಗೆ ಹತ್ತದೇ ಇರ್ತಕ್ಕಂಥ ಸಾವಿರಾರು ಪ್ರಕರಣಗಳಿದ್ದಾವೆ, ಲಕ್ಷಾಂತರ ಪ್ರಕರಣಗಳಿದ್ದಾವೆ ಅಂತಕ್ಕಂಥ ನಾವು ಗಮನಿಸಬೇಕು. ಆಮೇಲೆ ಅತ್ಯಾಚಾರಗಳು ಏನು ಈ ಭಾಗದೊಳಗೆ ಮೊನ್ನೆ ತಾನೇ ಏನು ಮೈಸೂರೊಳಗಾಗಿರ್ತಕ್ಕಂಥ ಘಟನೆ, ಅದು ನಮ್ಮ ಗುಲ್ಬರ್ಗದ ಮೂಲದಿಂದನೇ ಇರ್ತಕ್ಕಂಥ ಒಂದು ಸಣ್ಣ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿ ಮರ್ಡರ್ ಮಾಡಿರ್ತಕ್ಕಂಥ ಅಂಥದ್ದು ಜಿಲ್ಲೆದೊಳಗೆ ರಾಜ್ಯದೊಳಗೆ ಸಾಕಷ್ಟು ದಿನೇ ದಿನೇ ಜಾಸ್ತಿ ಆಗ್ತಾ ಇರ್ತವೆ. ಪ್ರತಿದಿನ ಪತ್ರಿಕೆಯಲ್ಲಿ 1, 2, 3 ಅಂಥ ಸುದ್ದಿಗಳು ಇದ್ದೇ ಇರ್ತವೆ. ಅದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಅದನ್ನು ತಡೆಗಟ್ಟಬೇಕು ಅಂತ ಹೇಳಿದ್ರೆ ಸರ್ಕಾರಗಳು ಆ ನಿಟ್ಟಿನೊಳಗೆ ಗಮನ ಹರಿಸಬೇಕು. ಆ ಗಮನ ಹರಿಸಿ ಸಂವಿಧಾನ ಆಶಯವನ್ನು ಎತ್ತಿಡಿಬೇಕು ಅಂತಕ್ಕಂಥ ಒಂದು ಬೇಡಿಕೆ ಇಟ್ಕೊಂಡು ಅವತ್ತಿನ ದಿವಸ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಆ ಹೋರಾಟದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇಡೀ ಎಲ್ಲ ಜನರಿಗೆ ತಮ್ಮ ಮೂಲಕ ತಲುಪಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಹೋರಾಟದಲ್ಲಿ ಭಾಗವಹಿಸೋಂಗೆ ತಾವು ಸಹಕರಿಸಬೇಕು ಅಂತಕ್ಕಂಥ ಮನವಿ. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.